ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. KN ರಾಜಣ್ಣನವರು ವಿಧಾನಸಭೆಯ ಅಧಿವೇಶನದಲ್ಲಿ ಸ್ಫೋಟಿಸಿದಂತ ಒಂದು ಮಹಾ ಸ್ಫೋಟಕ ಸುದ್ದಿ ಇದೆಯಲ್ಲ, ಅದಂದ್ರೆ ತನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ, ತಾನು ದೂರನ್ನ ದಾಖಲನ್ನ ಮಾಡ್ತೇನೆ ಎಂದು ಹೇಳಿ ಅದಾದ ನಂತರ ದೂರನ್ನ ದಾಖಲನ್ನ ಮಾಡದೆ ಆ ಪ್ರಕರಣಕ್ಕೆ ತೇಪೆ ಹಚ್ಚುವ ಕಾರ್ಯಕ್ಕೆ ಮುಂದಾದ ನಂತರ ಇದೀಗ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಪ್ರಭಾವಿ ಸಚಿವರು ಆದಂತ ಮತ್ತು ಮಾಜಿ ಪ್ರಧಾನಿಗಳ ಮಗನಾದಂತ ಕುಮಾರಸ್ವಾಮಿ ಅವರ ಎಂಟ್ರಿ ಆಗಿದೆ. ಇಲ್ಲಿಯ ತನಕ ಒಂದು ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತ ಒಂದು ಹಾದಿಯಲ್ಲಿ ಕೇವಲ ಶಾಂತತೆಯನ್ನ ಕಾಪಾಡಿಕೊಂಡು ಈ ಪ್ರಕರಣ ಹಳ್ಳ ಹಿಡಿದೋಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಅನೇಕರು ಮಾತನಾಡ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಇದೀಗ ಕೇಂದ್ರ ಸಚಿವರಾದಂತ ಜೊತೆಗೆ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆದಂತ ಮತ್ತು ಒಕ್ಕಲಿಗ ನಾಯಕರಾದಂತ HD ಕುಮಾರಸ್ವಾಮಿ ಅವರು ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ಯಾಕಂದ್ರೆ ಅದು ಸೇಡನ್ನ ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈಗ ದೊಡ್ಡ ಗಾಳವನ್ನು ಬಿಟ್ಟಿದ್ದಾರೆ, ಜೊತೆಗೆ ಬಾಣವನ್ನು ಬಿಟ್ಟಿದ್ದಾರೆ. ಈ ಬಾಣದ ಪೂರಕವೆಂಬಂತೆ ಕುಮಾರಸ್ವಾಮಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಡಿನ್ನರ್ ಮೀಟ್ಗೆ ಕರೆದು ಜೊತೆಗೆ ಊಟವನ್ನ ಮಾಡಿ ಸುದೀರ್ಘವಾದ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು KN ರಾಜಣ್ಣನವರ ಪರವಾಗಿ ಬ್ಯಾಟ್ ಬೀಸಲಿಕ್ಕೆ ಲಾಬಿ ಮಾಡಲಿಕ್ಕೆ ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ. ಜೊತೆಗೆ ತಮ್ಮ ಸುದೀರ್ಘ ರಾಜಕೀಯ ಅನುಭವವನ್ನ ದಾರಿ ಎರೆದು ತನ್ನ ರಿಪೋರ್ಟ್ ಅನ್ನು ಸಿದ್ಧ ಮಾಡಿಕೊಂಡು ನಮ್ಮ ಮೇಲೆ ಏನೆಲ್ಲ ಪ್ರಕರಣ ನಡೀತಿದೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಏನೆಲ್ಲ ಪ್ರಭಾವಿಗಳು ಬಂದು ನಮ್ಮ ಅಸ್ತಿತ್ವವನ್ನು ಹಾಳು ಮಾಡ್ತಾ ಇದ್ದಾರೆ, ಜೊತೆಗೆ ಏನಾದ್ರೂ ಅವರ ವಿರುದ್ಧ ತಿರುಗಿಬಿದ್ರೆ, ಆ ಮುಖಂಡನ ವಿರುದ್ಧ ತಿರುಗಿಬಿದ್ರೆ ನಮ್ಮ ಮೇಲೆ, ನಮ್ಮ ಕುಟುಂಬದವರ ಮೇಲೆ ಹನಿ ಟ್ರ್ಯಾಪ್ ನಡೆಸುವಂತ ಪ್ರಕರಣಗಳು ಈಗಾಗಲೇ ನಡೆದಿತ್ತು. 2021ರಲ್ಲೂ ಕೂಡ ನಡೆದಿತ್ತು. ಇದೀಗ KN ರಾಜಣ್ಣನವರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ನಡೀತಾ ಇದೆ. ಇವೆಲ್ಲಕ್ಕೂ ಕೂಡ ಒಬ್ಬ ಮುಖಂಡನೇ ಕಾರಣ ಅಥವಾ ಆ ಮಹಾನಾಯಕನೇ ಕಾರಣವೆನ್ನುವ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ. ಜೊತೆಗೆ ಆ ಸಲ್ಲಿಸುವ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದೀಗ ದೆಹಲಿಯಲ್ಲಿದ್ದಾರೆ. ಈ ವಿಷಯವನ್ನ ತಿಳಿದುಕೊಂಡಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಇದೀಗ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕರೆಯನ್ನ ಮಾಡಿ ಡಿನ್ನರ್ಗೆ ಕರೆದು ಊಟವನ್ನ ಸವಿದಿದ್ದಾರೆ. ಜೊತೆಗೆ ಊಟ ಮಾಡುವ ಸಮಯದಲ್ಲಿ ಅವರು ಸುದೀರ್ಘವಾದ ಕರ್ನಾಟಕದ ಡೆವಲಪ್ಮೆಂಟ್ ವಿಷಯದ ಬಗ್ಗೆ, ಅಂದ್ರೆ ಡೆವಲಪ್ಮೆಂಟ್ ಅಂದ್ರೆ ನೀವು ಅಭಿವೃದ್ಧಿ ಕಾರ್ಯನೋ, ರಸ್ತೆ ಮಾಡೋದು, ಹಾಸ್ಪಿಟಲ್ ಕಟ್ಟೋದು ಅಥವಾ ಕರ್ನಾಟಕದ ಡೆವಲಪ್ಮೆಂಟ್ ವಿಷಯ ಅಲ್ಲ, ಕರ್ನಾಟಕದ ರಾಜಕೀಯ ಡೆವಲಪ್ಮೆಂಟ್ ಇದೆಯಲ್ಲ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ಲ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಅದಾದ ನಂತರ ನಾವು ಏನೆಲ್ಲ ತಂತ್ರವನ್ನು ಮಾಡಬೇಕು, ನಮ್ಮ ಮೇಲೆ ಸುಮ್ಮನೆ ಮುಗಿಬಿದ್ದು ಹನಿ ಟ್ರ್ಯಾಪ್ ನಡೆಸ್ತಿರುವಂತ ಅಥವಾ ನಮ್ಮ ಪಕ್ಷವನ್ನು ಒಡೆದು ತಮ್ಮ ಕುಟುಂಬದ ಮೇಲೆ, ಒಕ್ಕಲಿಗ ಕುಟುಂಬದ ಮೇಲೆ ಸುಮ್ಮನೆ ಸೇಡನ್ನ ತೀರಿಸಿಕೊಳ್ತಾ ಇರುವಂತಹ ಆ ಮಹಾನಾಯಕನ ಮೇಲೆ ನಾವು ಹೇಗೆ ತಿರುಗಿ ಬೀಳಬೇಕು ಎನ್ನುವ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರು ಸತೀಶ್ ಜಾರಕಿಹೊಳಿ ಅವರ ಜೊತೆ ಸುದೀರ್ಘ ಅರ್ಧ ಗಂಟೆಗೂ ಹೆಚ್ಚು ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ದು ಇದೀಗ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಈ ಹಿಂದೆ 15 ದಿನಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಒಂದು ನೋಟಿಸ್ ಅನ್ನು ಕೊಟ್ಟು ಕುಮಾರಸ್ವಾಮಿ ಅವರ ಬಿಡದಿಯ ತೋಟಕ್ಕೆ ನೋಟಿಸ್ ಅನ್ನು ಕೊಟ್ಟು ಬರೋಬ್ಬರಿ 14 ಎಕರೆ ಅತಿಕ್ರಮಣವಾಗಿದೆ ಅಥವಾ ಒತ್ತುವರಿಯಾಗಿದೆ. ಆ ಒತ್ತುವರಿಯನ್ನ ತೆರವು ಮಾಡುವ ನಿಟ್ಟಿನಲ್ಲಿ ಸರ್ಕಾರ, ಆ ಮಹಾನಾಯಕನ ಆಣತಿಯಂತೆ ಕರ್ನಾಟಕ ಸರ್ಕಾರ ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಒತ್ತುವರಿಯ ತೆರವು ಕಾರ್ಯವನ್ನು ಮಾಡಿತ್ತು. ಇದರಿಂದ ತೀವ್ರವಾಗಿ ನೊಂದಂತ, ತೀವ್ರವಾಗಿ ಮುಜುಗರವನ್ನು ಅನುಭವಿಸಿದಂತ, ತೀವ್ರವಾಗಿ ಹಿನ್ನಡೆಯನ್ನು ಅನುಭವಿಸುವಂತ ಕುಮಾರಸ್ವಾಮಿ ಅವರು ಅಧಿಕಾರದ ದುರ್ಬಳಕೆಯನ್ನು ಮಾಡಿಕೊಂಡು ನಮ್ಮ ಮೇಲೆ ಸುಮ್ಮನೆ ಒತ್ತುವರಿಯ ಕಾರ್ಯದ ತೆರವನ್ನು ಮಾಡ್ತಾ ಇದ್ದಾರೆ. ಅದು ಈಗಾಗಲೇ 10-15 ವರ್ಷಗಳಿಂದ ನಾವು ಅಲ್ಲಿ ತೋಟವನ್ನು ಮಾಡ್ತಾ ಇದ್ದೇವೆ. ಇವೆಲ್ಲವೂ ಕೂಡ ಸರ್ಕಾರದ ಪಹಣಿಯಲ್ಲಿ ಇದೆ. ಆದರೂ ಕೂಡ ಸರ್ಕಾರ ಮತ್ತೇನನ್ನೋ ಪರಿಗಣಿಸಿ ನಮ್ಮ ಈ ತೋಟದ ಒತ್ತುವರಿಯ ತೆರವು ಕಾರ್ಯವನ್ನು ಮಾಡಿಕೊಂಡು 14 ಎಕರೆಗೆ ತಂತಿ ಬೇಲೆಯನ್ನು ಹಾಕಿಸಿ ಸರ್ಕಾರ ಅದನ್ನು ವಶಪಡಿಸಿಕೊಂಡಿದೆ. ಹಾಗಾಗಿ ಇದರಿಂದ ಈ ಎಲ್ಲ ಬೆಳವಣಿಗೆಗಳಿಂದ ಮತ್ತು ನಮ್ಮ ಕುಟುಂಬದ ಮೇಲೆ ಹಿಂದೆ 1 ವರ್ಷದ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕುಟುಂಬದವರ ಮೇಲೆ, ನಮ್ಮ ಸಹೋದರರ ಮೇಲೆ ಯಾವೆಲ್ಲ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿತ್ತಲ್ಲ, ಅದೇ ಪ್ರಕರಣದ ಮುಂದುವರೆದ ಪ್ರಕರಣವಾಗಿ KN ರಾಜಣ್ಣನವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ. ಇವೆಲ್ಲವನ್ನ ಒಂದು ಅಂತ್ಯ ಹಾಡಬೇಕು, ತಾರ್ಕಿಕ ಅಂತ್ಯ ಹಾಡಬೇಕು, ಜೊತೆಗೆ ಆ ಮಹಾನಾಯಕನಿಗೆ ಮುಖಭಂಗವಾಗಬೇಕು ಎನ್ನುವ ದೃಷ್ಟಿಯಲ್ಲಿ ಇದೀಗ ಸೇಡಿ ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗ KN ರಾಜಣ್ಣನವರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತ, ಲಾಬಿ ಮಾಡ್ತಾ ಇರುವಂತ ದೆಹಲಿಯಲ್ಲಿ ಕೂತು ದೆಹಲಿಯ ಹೈಕಮಾಂಡ್ ಜೊತೆ ಮೀಟ್ ಅನ್ನ ಮಾಡ್ಲಿಕ್ಕೆ ಹೋಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಹತ್ರ ಮಾತುಕತೆಯನ್ನು ನಡೆಸಿದ್ದು ಇದೀಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೇಳಿ ಕೇಳಿ ಈಗ ಕೇಂದ್ರದ ಪ್ರಭಾವಿ ಸಚಿವರು ಕುಮಾರಸ್ವಾಮಿ ಅವರ ಮಾತನ್ನ ಅಮಿತ್ ಶಾ ಆಗ್ಲಿ, JP ನಡ್ಡಾ ಆಗ್ಲಿ ಮತ್ತು ಮೋದಿ ಅವರು ಮಾತನ್ನ ಕೇಳ್ತಾರೆ. ಜೊತೆಗೆ ಕುಮಾರಸ್ವಾಮಿ ಅವರ ತಂದೆಯ ಮೇಲಿನ ಗೌರವ ಇದೆಯಲ್ಲ, ಅಂದ್ರೆ ದೇವೇಗೌಡರ ಮೇಲೆ ಮೋದಿ ಅವರು ಇಟ್ಟಂತ ಒಂದು ಗೌರವ ಪ್ರೀತಿ ಇದೆಯಲ್ಲ, ಆ ಕಾರಣಕ್ಕಾದ್ರೂ
ಕುಮಾರಸ್ವಾಮಿ ಅವರ ಮಾತನ್ನ ಕೇಂದ್ರ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಕೇಳುತ್ತೆ. ಅದರ ಉಪಯೋಗನ ಪಡಿಸಿಕೊಂಡು ಏನಾದರೂ ದೊಡ್ಡ ಮಟ್ಟದ ತನಿಖೆಗೆ ಒಳಪಡಿಸ್ತಾರೆ KN ರಾಜಣ್ಣನವರ ಪ್ರಕರಣವನ್ನ, ಅಥವಾ ಏನಾದರೂ ಕಾಂಗ್ರೆಸ್ ವಲಯದಲ್ಲಿ KN ರಾಜಣ್ಣ, MB ಪಾಟೀಲ್, HC ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲವರ ಜೊತೆಗೆ ಮಾತನಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಮತ್ತು ಈ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ, ಹನಿ ಟ್ರ್ಯಾಪ್ ಪ್ರಕರಣವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಪರೋಕ್ಷವಾಗಿ ಹೆಲ್ಪ್ ಮಾಡ್ತಾರ. ಈ ಕೋರ್ಟು ಕಚೇರಿ ಅದು ಇದು ಎಲ್ಲ ಕೇಸ್ ಇರುತ್ತಲ್ಲ, ಆ ಮುಖಾಂತರ ಕುಮಾರಸ್ವಾಮಿ ಅವರು ಇದೀಗ ಸತೀಶ್ ಜಾರಕಿಹೊಳಿಯವರ ಜೊತೆ ಮಾತಾಡಿದ್ದು ಇದೀಗ ಆ ಮಹಾ ನಾಯಕನಿಗೆ ಸ್ವಲ್ಪ ಮುಜುಗರ, ಸ್ವಲ್ಪ ತಳಮಳವನ್ನು ಉಂಟು ಮಾಡಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಕುಮಾರಸ್ವಾಮಿ ಅವರು ಸತೀಶ್ ಜಾರಕಿಹೊಳಿ ಅವರ ಹತ್ರ ಮಾತಾಡಿದ್ದು ಯಾವ ಹಂತಕ್ಕೆ ಹೋಗುತ್ತೆ, ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ಗೆ ಕಾರಣವಾಗುತ್ತೆ, ಜೊತೆಗೆ ಕರ್ನಾಟಕದಲ್ಲಿ ಆಗ್ತಿರುವಂತಹ ಈ ಹನಿ ಟ್ರ್ಯಾಪ್ ಪ್ರಕರಣದಿಂದ ಯಾರಿಗಾದ್ರೂ ತಲೆದಂಡ ಆಗತ್ತಾ, ಯಾರನ್ನಾದ್ರೂ ಹೈಕಮಾಂಡ್ ಮೂಲೆ ಗುಂಪು ಮಾಡುತ್ತಾ, ಅಥವಾ ಆ ಮಹಾನಾಯಕನನ್ನ ಮನೆ ಕಳಿಸುತ್ತಾ, ಇಲ್ಲ ಅಂದಿದ್ರೆ ನೀನು ಮಾಡಿದ ತಪ್ಪು ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಎನ್ನುವ ದೃಷ್ಟಿಯಲ್ಲಿ ನೇರವಾಗಿ ಹೈಕಮಾಂಡ್ ರಾಜಣ್ಣನವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸುತ್ತಾ, ಅಥವಾ ರಾಜಣ್ಣನವರಿಗೆ ಮತ್ತು ದೊಡ್ಡ ಪೋಸ್ಟ್ ಅನ್ನು ಕೊಟ್ಟು KPCC ಅಧ್ಯಕ್ಷರನ್ನಾಗಿ ಮಾಡುತ್ತಾ, ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಒಂದೊಂದು ಡೆವಲಪ್ಮೆಂಟ್ ಕೂಡ ಇದೀಗ ರಾಷ್ಟ್ರ ರಾಜಕಾರಣವೇ ತಿರುಗಿ ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಕೆಲ ದಿನಗಳ ಹಿಂದೆ ಸಂವಿಧಾನ ಬದಲಾವಣೆ ಆಗತ್ತೆ ಎನ್ನುವ ಹೇಳಿಕೆ ಕರ್ನಾಟಕದಿಂದಲೇ ಬಂದಿದ್ದು ಮತ್ತು ಕರ್ನಾಟಕದ ಮುಖಂಡನೆ ಕೊಟ್ಟಿರುವುದರಿಂದ ಇದೀಗ ಕರ್ನಾಟಕದಲ್ಲಿ ಯಾವುದೇ ಡೆವಲಪ್ಮೆಂಟ್ ಆದ್ರೂ ಕೂಡ ಇಡೀ ರಾಷ್ಟ್ರವೇ ಕರ್ನಾಟಕದತ್ತ ನೋಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಏನೇ ಆಗ್ಲಿ, ಸತೀಶ್ ಜಾರಕಿಹೊಳಿ ಅವರ ಹತ್ರ ಮಾತನಾಡುತ್ತಾ ಇರುವಂತಹ ಕುಮಾರಸ್ವಾಮಿ ಅವರು ಮತ್ತೆ ಯಾವೆಲ್ಲ ಪ್ಲಾನ್ ಹಾಕೊಂಡಿದ್ದಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.